ಅಪಘಾತಕ್ಕೆ ಆಹ್ವಾನ ನೀಡುತ್ತಿರುವ ರಸ್ತೆ ಗುಂಡಿಗಳು, ಕೋಮಾ ಸ್ಥಿತಿಯಲ್ಲಿರುವ ಅಧಿಕಾರಿಗಳು. ಭತ್ತದ ಕಣಜ ಎಂದು ಹೆಸರಾದ ಗಂಗಾವತಿ ದಿನದಿಂದ ದಿನಕ್ಕೆ ಜನಸಂಖ್ಯೆ ಹೆಚ್ಚಾದಂತೆ ವಾಹನಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು ಪ್ರಮುಖ ರಸ್ತೆಗಳಲ್ಲಿ ಯಾವುದೇ ಬದಲಾವಣೆ ಕಾಣುತ್ತಿಲ್ಲ. ಅತ್ಯಂತ ಜನನಿಬಿಡವಾದ ಪ್ರದೇಶವಾದ ಗಾಂಧಿ ವೃತ್ತ, ಮಹಾವೀರ ಸರ್ಕಲ್, ಸಿಬಿಎಸ್ ಸರ್ಕಲ್, ಜುಲೈ ನಗರ ಪ್ರಮುಖ ರಸ್ತೆಗಳು ತೆಗ್ಗು ಗುಂಡಿಗಳಿಂದ ಕೂಡಿದ್ದು ಮಳೆಗಾಲದ ಸಂದರ್ಭದಲ್ಲಿ ವಾಹನ ಸವಾರರಿಗೆ ತೆಗ್ಗು ಗುಂಡಿಗಳು ಕಾಣಿಸದ ಪ್ರಯುಕ್ತ ಹಲವು ಬಾರಿ ರಸ್ತೆ ಅಪಘಾತಗಳು ಮತ್ತಿತರ ಅವಘಡಗಳಿಂದ ತೊಂದರೆ ಅನುಭವಿಸುತ್ತಿದ್ದು ತಕ್ಷಣವೇ ಸಂಬಂಧಿಸಿದ ಅಧಿಕಾರಿಗಳು ತಮ್ಮ ಜಾಣ ಕುರುಡುತನ ಪ್ರದರ್ಶನ ಮಾಡದೆ ಸುಗಮ ಸಂಚಾರಕ್ಕೆ ತಿಂಗಳೊಳಗೆ ರಸ್ತೆಗಳ ದುರಸ್ತಿಗಳಿಗೆ ಮುಂದಾಗಬೇಕು. ಇಲ್ಲದೆ ಹೋದರೆ ಜುಲೈ ಮೊದಲ ವಾರದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು. ಇದಕ್ಕೆ ಅವಕಾಶ ಮಾಡಿಕೊಡದೆ ರಿಪೇರಿ ಮಾಡಬೇಕೆಂದು ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷ ಬಸವರಾಜ್ ಮ್ಯಾಗಲ್ಮನೆ ಒತ್ತಾಯಿಸಿದ್ದಾರೆ. ನನ್ನ ಹೆಸರು ಬಸವರಾಜ್ ಮ್ಯಾಗಲ್ಮನೆ ಅಂತೇಳಿ, ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರು. ಏನು ಈಗ ನಾವು ಇರ್ತಕ್ಕಂಥ ಸ್ಥಳ ಗಂಗಾವತಿಯ ಜುಲೈ ನಗರದಲ್ಲಿದ್ದೇವೆ. ಈ ಒಂದು ಗಂಗಾವತಿ ನಗರದ ಎಲ್ಲ ರಸ್ತೆಗಳು ಹದಗೆಟ್ಟು ಹೋಗಿದ್ದಾವೆ, ಎಲ್ಲ ಕಡೆ ತಗ್ಗುಗಳು ಬಿದ್ದಿದ್ದಾವೆ, ಜೊತೆಗೆ ಅಪಘಾತಗಳು ಕೂಡ ಸಂಭವಿಸ್ತಾ ಇದ್ದಾವೆ. ನಾವು ನೀಲಕಂಠೇಶ್ವರ ಸರ್ಕಲ್ ಆಗಿರ್ಬೋದು, ದುರ್ಗಮ್ಮನ ಗುಡಿ ಹತ್ರ ಮತ್ತು ಜುಲೈ ನಗರ ವಿವಿಧ ಕಡೆ ಏನಪ್ಪ ತಗ್ಗುಗಳು ಬಿದ್ದಿದ್ದಾವೆ, ಅಪಘಾತಗಳಾಗ್ತಾ ಇದ್ದಾವೆ. ಮಳೆ ಬಂದಾಗ ನೀರೆಲ್ಲ ನಿಂತು ಎಲ್ಲ ಲೆವೆಲ್ ಆಗ್ತಾಯಿದೆ, ಅದು ತಗ್ಗಿದೆ ಅನ್ನೋದು ಗೊತ್ತಾಗೋದಿಲ್ಲ. ಹೀಗಾಗಿ ಇಲ್ಲಿಯ ನಗರಸಭೆಯ ಪೌರಾಯುಕ್ತರಿಗೆ ನಾವು ಒತ್ತಾಯ ಮಾಡ್ತಾ ಇದ್ದೇನೆ, ಆದಷ್ಟು ಬೇಗ ಈ ಒಂದು ತಿಂಗಳ ಗಡುವು ಕೊಡ್ತಾ ಇದ್ದೇವೆ. ನಾವು ಒಂದು ತಿಂಗಳಲ್ಲಿ ಎಲ್ಲ ರಸ್ತೆಗಳ ಹದಗೆಟ್ಟ ರಸ್ತೆಗಳನ್ನು ಏನು ಸರಿಪಡಿಸಬೇಕು ಮತ್ತು ಹಿಂದೆ ಇದ್ದರೆ ಈಗ ಮುಂದಿನ ತಿಂಗಳ ಮೊದಲೇ ವಾರದಲ್ಲಿ ಅಂದರೆ ಜುಲೈ ಮೊದಲನೇ ವಾರದಲ್ಲಿ ನಾವು ಒಂದು ಉಗ್ರವಾದಂಥ ಹೋರಾಟವನ್ನು ಹಮ್ಮಿಕೊಳ್ಬೇಕಾಗ್ತದೆ. ಇಡೀ ಗಂಗಾವತಿಯಲ್ಲಿ ಬಸ್ ಸಂಚಾರಗಳು, ವಾಹನ ಸಂಚಾರಗಳು ಕೂಡ ನಾವು ಸ್ಥಗಿತಗೊಳಿಸಬೇಕಾಗ್ತದೆ. ಇವತ್ತೇನು ನಾವು ಗಂಗಾವತಿ ನಗರದಲ್ಲಿರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳಾಗಿರ್ಬೋದು, ರಾಜಕಾರಣಿಗಳು ಈ ಒಂದು ಕಡೆ ಯಾವುದೇ ಒಂದು ಒತ್ತಾಯ ಸರ್ಕಾರಕ್ಕೆ ಮಾಡ್ತಾ ಇಲ್ಲ. ಸರ್ಕಾರಕ್ಕೆ ಯಾವುದೇ ರೀತಿಯಿಂದ ಅಭಿವೃದ್ಧಿ ಪರವಾಗಿ ಒತ್ತಾಯ ಮಾಡೋದೇ ಇಲ್ಲ. ಗಂಗಾವತಿಯಲ್ಲಿ ರಸ್ತೆಗಳು ಇಲ್ಲಿ ಸಿಟಿ ಮಾರ್ಕೆಟ್ ಪ್ರಾರಂಭವಾಗಿಲ್ಲ, ಜೊತೆಗೆ ಅಲೆಮಾರಿ ಜನಾಂಗದವರಿಗೆ ಮತ್ತು ಇತರ ನಿರಾಶ್ರಿತರಿಗೆ ಮನೆಗಳ ಹಂಚಿಕೆ ಆಗಿಲ್ಲ, ಮತ್ತು ಇಲ್ಲಿ ಇರ್ತಕ್ಕಂಥ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೂ ಕೂಡ ಈ ಎಲ್ಲ ಸೌಲಭ್ಯಗಳಿಗೆ ತೊಂದರೆ ಆಗ್ತಾ ಇದೆ. ಈ ಎಲ್ಲ ತೊಂದರೆ ಇದ್ದಾಗಲೂ ಕೂಡ ಇಲ್ಲಿ ಯಾರು ಏನಂತ ಚುನಾಯಿತ ಪ್ರತಿನಿಧಿಗಳಾಗಲಿ ರಾಜಕಾರಣಿಗಳು ಹೋರಾಟ ಮಾಡ್ತಾಯಿಲ್ಲ. ಆದರೆ ಇವತ್ತು ಕೆಲವು ಜನ ಏನಂದರೆ ಇವ್ರ ಮಂತ್ರಿ ಆಗಬೇಕು, ಇವ್ರ ಮಂತ್ರಿ ಆಗಬೇಕು, ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರದಲ್ಲಿ ಸಾಕಷ್ಟು ತಪ್ಪಿದೆ, ಬಸ್ಸುಗಳು ಇದೇ ಮಾರ್ಗದಲ್ಲಿ ನೀಡ್ತಾ ಇದ್ದೇವೆ. ಹೀಗಾಗಿ ನಾವು ನಗರಸಭೆಗೆ ಒತ್ತಾಯ ಮಾಡ್ತಾ ಇದ್ದೇವೆ. ಈ ಗಂಗಾವತಿಯಲ್ಲಿ ನೀಲಕಂಠೇಶ್ವರ ಸರ್ಕಲು, ದುರ್ಗಮ್ಮನ ಗುಡಿ ಮತ್ತು ಈ ಚಂದ್ರಪ್ಪನ ಆಸ್ಪತ್ರೆ ದಾಟಿದ ಮೇಲೆ ಮತ್ತು ಜುಲೈ ನಗರ ಬೇರೆ ಬೇರೆ ಕಡೆ ಗಂಗಾವತಿಯಲ್ಲಿ ಸಾಕಷ್ಟು ತಗ್ಗುಗಳಿಂದ ಇವತ್ತು ರಸ್ತೆ ಹದಗೆಟ್ಟಿದೆ. ಮಳೆಗಾಲ ಕೂಡ ಈಗ ಬಂದಿದೆ. ಮಳೆಯಲ್ಲಿ ನೀರು ತುಂಬಿದಾಗ ಅದು ಏನಪ್ಪ ಅಂದರೆ ಹೊಟ್ಟೆ ಗೊತ್ತಾಗಲ್ಲ ನೀರು, ಈಗ ಅಪಘಾತಗಳು ಕೂಡ ಆಗ್ತವೆ. ಆದ್ದರಿಂದ ಆಯುಕ್ತರು ಕೂಡಲೇ ಇದ್ರ ಮೇಲೆ ಗಮನ ಹರಿಸಬೇಕು, ಕಮಿಷನರ್ ಅವರು ಬೇಗನೆ ಇದು ಮಾಡಬೇಕು. ಜೊತೆಗೆ ಏನು ನಮ್ಮ ಶಾಸಕರು, ಯಾಕಂದರೆ ಅವರು ಇಲ್ಲಿ ಇರ್ತಕ್ಕಂಥವ್ರಲ್ಲ, ಅವರು ಅತಿಥಿ ಶಾಸಕರು, ಇಲ್ಲಿ ಸಮಸ್ಯೆಗಳ ಬಗ್ಗೆ ಏನೂ ಗೊತ್ತಿಲ್ಲ. ಹಾಗಾಗಿ ಶಾಸಕರು ಕೂಡ ನಿರ್ಲಕ್ಷ್ಯ ವಹಿಸಿದ್ದಾರೆ. ಇವತ್ತೇನು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಗಂಗಾವತಿಯಲ್ಲಿ ಬೇರೆ ಬೇರೆ ಬಣಗಳು, ಅವರವರ ಗುಂಪುಗಳು ಕಾಂಗ್ರೆಸ್ನಲ್ಲೇ ಏನಪ್ಪ ಅಂದರೆ ಒಬ್ಬರು ಮಂತ್ರಿ ಆಗ್ಬೇಕಂತ ಅವರು ಜನರಿಗೆ ಕರ್ಕೊಂಡು ಬಂದು ಅವರು ಒತ್ತಾಯ ಮಾಡ್ತಾಯಿದ್ದಾರೆ, ಇನ್ನೊಂದು ಗುಂಪುಗಳು ಮಾಡ್ತಾಯಿದ್ದಾರೆ. ಇವರು ಇಷ್ಟು ದಿವಸ ಇಂಥ ಮಾಡೋದ್ರ ಬದಲ ಅಭಿವೃದ್ಧಿ ಸಲುವಾಗಿ ಏನು ಇವರು ಒತ್ತಾಯ ಮಾಡ್ತಾರೆ? ಅವ್ರದ್ದೇ ಆದ ಮಂತ್ರಿಗಳು, ಅವ್ರದ್ದೇ ಆದಂಥ ಸರ್ಕಾರ ಇದ್ದಾಗಲೂ ಕೂಡ ಏನು ಗಂಗಾವತಿ ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿಗಾಗಿ ಇವರು ಒತ್ತಾಯ ಮಾಡ್ತಾರೆ. ಇವತ್ತು ರಸ್ತೆಗಳು ಹದಗೆಟ್ಟಿದ್ದಾವೆ, ಇವತ್ತು ಸಿಟಿ ಮಾರ್ಕೆಟ್ ಕೂಡ ಪ್ರಾರಂಭ ಆಗಿಲ್ಲ, ಜೊತೆಗೆ ಇಲ್ಲಿರ್ತಕ್ಕಂಥ ಅಲೆಮಾರಿ ಜನಾಂಗದವರಿಗೆ ವಸತಿ ಇಲ್ಲ, ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಏನು ಬಾಡಿಗೆ ಕಟ್ಟಡಗಳಲ್ಲಿ ಸರ್ಕಾರಿ ಇಲಾಖೆಗಳು ನೀಡ್ತಾ ಇದ್ದಾವೆ, ಇನ್ನೂ ಅನೇಕ ಹಾಸ್ಟೆಲ್ಗಳು, ಬೇರೆ ಬೇರೆ ಸಮಸ್ಯೆಗಳಿದಾವೆ. ಈ ಹೋರಾಟಗಾರರು ಎಲ್ಲಿದ್ದಾರೆ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ. ಹೀಗಾಗಿ ನಾನು ಒಂದು ತಿಂಗಳ ಗಡುವು ಕೊಡ್ತಾ ಇದ್ದೇನೆ. ಈ ಒಂದು ಸರ್ಕಾರಕ್ಕೆ ಮತ್ತು ನಗರಸಭೆಯ ಪೌರಾಯುಕ್ತರಿಗೆ ಒಂದು ತಿಂಗಳ ಗಡುವು ಕೊಡ್ತಾ ಇದ್ದೀವಿ. ಒಂದು ವೇಳೆ ಅಷ್ಟರೊಳಗೆ ಸರಿ ಮಾಡದೇ ಇದ್ದರೆ ಮುಂದಿನ ತಿಂಗಳ ಮೊದಲನೇ ವಾರದಲ್ಲಿ ನಮ್ಮ ಸಂಘಟನೆಗೆ ಹೋರಾಟ ಮಾಡಲಾಗುವುದು. ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ.